ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಕಂಪ್ನಿ ಅಕೌಂಟ್ ಅಲ್ಲಿ ಬರುವಂತಹ 10 ಅಂಕದ ಮೊದಲನೇ ಪ್ರಶ್ನೆ ಡಿವೆಂಚರ್ ನ ರಿಡೆಂಪ್ಷನ್ ಮೇಲೆ ಕೇಳುವಂತಹ ಪ್ರಶ್ನೆ ಹೇಗಿರುತ್ತೆ, ಯಾವೆಲ್ಲ ಫಾರ್ಮ್ಯಾಟ್ ನೀವು ನೆನಪಿಟ್ಕೋಬೇಕು, ಯಾವ ರೀತಿ ಆನ್ಸರ್ ನ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಮೊದಲಿಗೆ ಪ್ರಶ್ನೆನ ತಗೊಂಡಿದ್ದೀನಿ. 10 ಮಾರ್ಕ್ಸ್ ಗೆ ರಿಡೆಂಪ್ಷನ್ ಮೇಲೆ ಈ ಸಲ ಪ್ರಶ್ನೆಯನ್ನ ಕೊಡ್ತಾ ಇದ್ದಾರೆ. ಮೊದಲನೇದು ಪ್ರಶ್ನೆ ಓದ್ತೀನಿ. ವಿಜಯ್ ಕಂಪನಿ ರಿಡೀಮ್ಡ್ 3000 10% ಡಿವೆಂಚರ್ at 100 rupees each, payable at par, paying in 3 yearly annual installment, interest payable half yearly, ಪಾಸ್ ಜರ್ನಲ್ ಎಂಟ್ರಿ. ಸೊ ಈ ರೀತಿಯಾಗಿ ರಿಡೆಂಪ್ಷನ್ ಕ್ವಶನ್ ಇರುತ್ತೆ. ಇದಕ್ಕೆ ನೆನ್ಪಿಟ್ಕೋಬೇಕಾಗಿರೋದು ಎರಡೇ ಎರಡು ಎಂಟ್ರಿನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಒಂದು ಇಂಟ್ರೆಸ್ಟ್ ಪೇಮೆಂಟ್ ಗೆ ಯಾವ ರೀತಿ ಜರ್ನಲ್ ಎಂಟ್ರಿ ಹಾಕ್ತಿವಿ, ಮತ್ತು ಅಸಲ್ ಪೇಮೆಂಟ್ ಗೆ ಪ್ರಿನ್ಸಿಪಲ್ ಅಮೌಂಟ್ ಪೇಮೆಂಟ್ ಗೆ ಯಾವ ರೀತಿ ಎಂಟ್ರಿ ಹಾಕ್ತಿವಿ. ಸೊ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್, ಇದು ಇಂಟ್ರೆಸ್ಟ್ ಪೇಮೆಂಟ್ ಗಾಗಿ ಬರಿಬೇಕಾಗಿರೋ ಎಂಟ್ರಿ. ಸೊ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್, ಇದು ಇಂಟ್ರೆಸ್ಟ್ ನ ಎಂಟ್ರಿ. ಡಿಬೆಂಚರ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್, ಇದು ಪ್ರಿನ್ಸಿಪಲ್ ಅಮೌಂಟ್ ಪೇಮೆಂಟ್ ಎಂಟ್ರಿ. ಸೊ ಎರಡು ಎಂಟ್ರಿ ನೆನ್ಪಿಟ್ಕೊಂಡು ನೀವು ಇದಕ್ಕೆ 9 ಎಂಟ್ರಿ ಬರುತ್ತೆ. ಸೊ ಆ 9 ಎಂಟ್ರಿ ಯಾವ ರೀತಿ ಹಾಕ್ತಿವಿ, ಯಾಕೆ 9 ಎಂಟ್ರಿನ ಹಾಕ್ತಿವಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲಿಗೆ ಜರ್ನಲ್ ಎಂಟ್ರಿ ಅಂತ ಹೆಡ್ಡಿಂಗ್ ಹಾಕ್ತಿವಿ. ಇನ್ ದ ಬುಕ್ಸ್ ಆಫ್ ಅಂತ ಸಬ್ ಹೆಡ್ಡಿಂಗ್ ಹಾಕ್ತಿವಿ. ಕೊಟ್ಟಿರುವಂತ ಕಂಪ್ನಿ ನೇಮ್ ನ ಮೆನ್ಷನ್ ಮಾಡ್ತೀವಿ. ಜರ್ನಲ್ ಎಂಟ್ರಿ ಇನ್ ದ ಬುಕ್ಸ್ ಆಫ್, ಕ್ವಶನ್ ಅಲ್ಲಿ ಕೊಟ್ಟಿರುವಂತ ನೇಮ್ ವಿಜಯ್ ಇದೆ. ಸೊ ವಿಜಯ್ ಕಂಪ್ನಿ 5 ಕಾಲಮ್ ನ ಪ್ರಿಪೇರ್ ಮಾಡ್ಕೋತೀವಿ. ಫಸ್ಟ್ ಕಾಲಮ್ ಡೇಟ್, ಸೆಕೆಂಡ್ ಕಾಲಮ್ ಪರ್ಟಿಕ್ಯುಲರ್, ಲೆಡ್ಜರ್ ಫೋಲಿಯೋ LF, ಡೆಬಿಟ್ ಕಾಲಮ್, ಕ್ರೆಡಿಟ್ ಕಾಲಮ್. ಡೇಟ್, ಪರ್ಟಿಕ್ಯುಲರ್, LF, ಡೆಬಿಟ್, ಕ್ರೆಡಿಟ್. ಓಕೆ, ಈ ಕ್ವಶನ್ ಅಲ್ಲಿ ಎಷ್ಟು ಇನ್ಸ್ಟಾಲ್ಮೆಂಟ್ ಅನ್ನೋ ಶಬ್ದ ಇದೆ ಅದನ್ನು ಫಸ್ಟ್ ನೋಡ್ಬೇಕು. 3 ಇಯರ್ಲಿ ಇನ್ಸ್ಟಾಲ್ಮೆಂಟ್. ಸೊ ಇನ್ಸ್ಟಾಲ್ಮೆಂಟ್ ಇರೋದು 3 ಇಯರ್, 3 ವರ್ಷದ ನಾವು ಅಕೌಂಟ್ ಹಾಕ್ತಾ ಇದೀವಿ. ಇಂಟ್ರೆಸ್ಟ್ ಪೇಮೆಂಟ್ ಹೇಗಿದೆ ನೋಡ್ಬೇಕು, ಹಾಫ್ ಇಯರ್ಲಿನೋ ಎನ್ಯುವಲಿನೋ ನೋಡ್ಬೇಕು. ಈ ಕ್ವಶನ್ ಅಲ್ಲಿ ಹಾಫ್ ಇಯರ್ಲಿ ಇಂಟ್ರೆಸ್ಟ್ ಪೇಮೆಂಟ್ ಇದೆ. ಇಂಟ್ರೆಸ್ಟ್ ಪೇಬಲ್ ಹಾಫ್ ಇಯರ್ಲಿ. ಸೊ ಹಾಫ್ ಇಯರ್ಲಿ ಇಂಟ್ರೆಸ್ಟ್ ನ ಪೇ ಮಾಡ್ತಾ ಇದೀವಿ. ಸೊ ಒಂದು ವರ್ಷಕ್ಕೆ ಹಾಫ್ ಇಯರ್ಲಿ ಅಂದ್ರೆ 2 ಹಾಫ್ ಇಯರ್ ಬರುತ್ತೆ. 2 ಬಾರಿ ಇಂಟ್ರೆಸ್ಟ್ ಎಂಟ್ರಿ ಬರೀಬೇಕು, ನಂತರ ಪ್ರಿನ್ಸಿಪಲ್ ಎಂಟ್ರಿ ಬರೀಬೇಕು. ಆಲ್ರೆಡಿ ಫಾರ್ಮ್ಯಾಟ್ ಹೇಳಿದೆ ನಿಮಗೆ. 1 ಇಯರ್ಗೆ ಒಂದು ಇಂಟ್ರೆಸ್ಟ್ ಎಂಟ್ರಿ, ಒಂದು ಪ್ರಿನ್ಸಿಪಲ್ ಅಮೌಂಟಿನ ಎಂಟ್ರಿ ನೀವು ನೆನ್ಪಿಟ್ಕೋಬೇಕು. ಇದರಲ್ಲಿ ಹಾಫ್ ಇಯರ್ಲಿ ಬಂದಿರೋದ್ರಿಂದ ಇಂಟ್ರೆಸ್ಟ್ ನ 2 ಸಾರಿ ಬರೀಬೇಕು. ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಕೌಂಟ್ ಡೆಬಿಟ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಅಗೇನ್ ರಿಪೀಟ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಸೊ ನಾವು ಇದರಲ್ಲಿ 2 ಬಾರಿ ಯಾಕೆ ಇಂಟ್ರೆಸ್ಟ್ ಎಂಟ್ರಿ ಹಾಕಿದೀವಿ ಅಂದ್ರೆ ಹಾಫ್ ಇಯರ್ಲಿ ಶಬ್ದ ಬಂದಿರೋದ್ರಿಂದ. ಈಗ ಪ್ರಿನ್ಸಿಪಲ್ ಅಮೌಂಟ್, ಅಸಲ್ ಅಮೌಂಟ್ ಗಾಗಿ ಡಿಬೆಂಚರ್ ಹೆಸರನ್ನ ಬರಿತೀವಿ. ಸೊ ಕ್ವಶನ್ ಅಲ್ಲಿ ಒಂದು ಪರ್ಸೆಂಟೇಜ್ ಇದೆ, ಅದು ಡಿಬೆಂಚರ್ ಹೆಸರು. 10% ಡಿಬೆಂಚರ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್, 10% ಡಿಬೆಂಚರ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್. ಇದು 1 ಇಯರ್ ಎಂಟ್ರಿ ಆಯ್ತು. 2 ಬಾರಿ ಇಂಟ್ರೆಸ್ಟ್ ಎಂಟ್ರಿ, 1 ಬಾರಿ ಪ್ರಿನ್ಸಿಪಲ್ ಅಮೌಂಟ್ ಎಂಟ್ರಿ. ಸೊ ಇದನ್ನೇ ಎಷ್ಟು ವರ್ಷ ಹೇಳಿದರೆ 3 ಇಯರ್, 3 ಬಾರಿ ರಿಪೀಟ್ ಆಗಿ ನಾವು ಎಂಟ್ರಿನ ಹಾಕೋತೀವಿ. ಸೊ ಇದು ಫಸ್ಟ್ ಇಯರ್ ಆಯ್ತು. ಇನ್ನು ಸೆಕೆಂಡ್ ಇಯರ್. ಸೊ ಸೆಕೆಂಡ್ ಇಯರ್ ಡೇಟ್, ಪರ್ಟಿಕ್ಯುಲರ್, ಲೆಡ್ಜರ್ ಫೋಲಿಯೋ, ಡೆಬಿಟ್, ಕ್ರೆಡಿಟ್ ಕಂಟಿನ್ಯೂ ಆಗಿ ಹಾಕ್ಬೇಕು. ಇಲ್ಲಿ ಸ್ಪೇಸ್ ಇಲ್ಲದಕ್ಕೆ ನಾನು ಈ ಸೈಡ್ ತಗೋತಾ ಇದ್ದೀನಿ ಎಂಟ್ರಿನ. ಸೊ ಸೆಕೆಂಡ್ ಇಯರ್ಗೆ ಜರ್ನಲ್ ಎಂಟ್ರಿ ಅಗೇನ್ ಸೇಮ್. 2 ಇಯರ್ 2 ಇಂಟ್ರೆಸ್ಟ್ ಎಂಟ್ರಿ ಹಾಕ್ತಿವಿ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಅಗೇನ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಕೌಂಟ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಈಗ ಪ್ರಿನ್ಸಿಪಲ್ ಅಮೌಂಟ್ ಗಾಗಿ ಕ್ವಶನ್ ಅಲ್ಲಿರುವಂತಹ ಪರ್ಸೆಂಟೇಜ್ 10% ಡಿಬೆಂಚರ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಥರ್ಡ್ ಇಯರ್ ಸೇಮ್ ರಿಪೀಟ್ ಎಂಟ್ರಿ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. 10% ಡಿಬೆಂಚರ್ ಅಕೌಂಟ್ ಡೆಬಿಟ್
ಟು ಬ್ಯಾಂಕ್ ಅಕೌಂಟ್. ಸೊ ಎಲ್ಲದರಲ್ಲೂ ಕ್ರೆಡಿಟ್ ಟು ಬ್ಯಾಂಕ್ ಬರುತ್ತೆ. ಇಂಟ್ರೆಸ್ಟ್ ಪೇ ಮಾಡುವಾಗ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಕೌಂಟ್ ಡೆಬಿಟ್ ಬರುತ್ತೆ. ಪ್ರಿನ್ಸಿಪಲ್ ಅಮೌಂಟ್ ಪೇ ಮಾಡುವಾಗ 10% ಡಿಬೆಂಚರ್ ಅಕೌಂಟ್ ಡೆಬಿಟ್ ಬರುತ್ತೆ. ಎರಡರಲ್ಲೂ ಟು ಇರೋದು ಬ್ಯಾಂಕ್ ಅಂದ್ರೆ ಪೇಮೆಂಟ್ ರೀಪೇಮೆಂಟ್ ಮಾಡ್ತಾ ಇದ್ವಿ. ಇದಿಷ್ಟು 9 ಜರ್ನಲ್ ಎಂಟ್ರಿ ಹಾಕಿದೀವಿ. ಈಗ ಅಮೌಂಟ್ ಹಚ್ಚು ಮೆಥಡ್ ನ ನೋಡೋಣ. ಸೊ ಡಿಬೆಂಚರ್ ನಂಬರ್ ಎಷ್ಟಿದೆ? 3000 ಡಿಬೆಂಚರ್ಸ್ ನಂಬರ್ ಇದೆ. ಅದರ ವ್ಯಾಲ್ಯೂ ಎಷ್ಟಿದೆ? ಈಚ್ 100 rupees ಇದೆ. 3000 ಗೆ 100 rupees ನ ಇಂಟು ಮಾಡ್ಕೋಬೇಕು ಫಸ್ಟ್. ಸೊ 3000 ಇಂಟು 100 ಮಾಡ್ಕೋಣ. 3000 ಡಿಬೆಂಚರ್ಸ್ ಇಂಟು 100 ಈಚ್ 3 lakh rupees ಅಮೌಂಟ್ ಆಗುತ್ತೆ. ಇದನ್ನ ನಾವು ಪ್ರಿನ್ಸಿಪಲ್ ಅಮೌಂಟ್ ಅಂತ ಕರಿತೀವಿ. ಅಂದ್ರೆ ಡಿಬೆಂಚರ್ ಸಾಲ ತಗೊಂಡ್ರಂತ ಅಮೌಂಟ್ ಎಷ್ಟಿದೆ? 3 lakh rupees ಇದೆ. ಈ 3 lakh rupees ನ ಕ್ವಶನ್ ಅಲ್ಲಿ ಎಷ್ಟು ಇನ್ಸ್ಟಾಲ್ಮೆಂಟ್ ಬಂದಿದೆ ಅದರಲ್ಲೇ ಡಿವೈಡೆಡ್ ಬೈ ಮಾಡ್ತೀವಿ. 3 ಇನ್ಸ್ಟಾಲ್ಮೆಂಟ್ 3 year ಇನ್ಸ್ಟಾಲ್ಮೆಂಟ್ ಅಂತ ಬಂದಿದೆ. ಸೊ 3 lakh ನ 3 ಲೇ ಡಿವೈಡೆಡ್ ಬೈ ಮಾಡಿದಾಗ 1 lakh rupees ಇದು ಪ್ರಿನ್ಸಿಪಲ್ ಅಮೌಂಟ್ ಎವ್ರಿ ಇಯರ್ ಅವರು ವಾಪಸ್ ಕೊಡಬೇಕು. ಸೊ 3 ಎಂಟ್ರಿ ಹಾಕಿರ್ತೀವಿಲ್ಲ, ಅದರಲ್ಲಿ 3ನೇ ಎಂಟ್ರಿ ಪ್ರಿನ್ಸಿಪಲ್ ಅಮೌಂಟ್ ನ ವಾಪಸ್ ಕೊಡೋ ಎಂಟ್ರಿ ಇರುತ್ತೆ. ಈ ರೀತಿಯಾಗಿ ಅಮೌಂಟ್ ಕಂಡು ಹಿಡ್ಕೋಬೇಕು. ಡಿಬೆಂಚರ್ ನಂಬರ್ ಎಷ್ಟಿದೆ, ಡಿಬೆಂಚರ್ ನ ರೇಟ್ ಎಷ್ಟಿದೆ ಮಲ್ಟಿಪ್ಲೈ ಮಾಡಿ ಅಮೌಂಟ್ ಕಂಡು ಹಿಡ್ಕೊಂಡು ಎಷ್ಟು ಇಯರ್ ಗೆ ನಾವು ರೀಪೇ ಮಾಡಬೇಕು ಅದರಲ್ಲೇ ಡಿವೈಡೆಡ್ ಬೈ ಮಾಡಿದಾಗ ಒಂದು ಇನ್ಸ್ಟಾಲ್ಮೆಂಟ್ ಇನ್ ಅಮೌಂಟ್ ಗೊತ್ತಾಗುತ್ತೆ. 1 lakh rupees ಪ್ರತಿ ಇನ್ಸ್ಟಾಲ್ಮೆಂಟ್. ಸೊ 1 lakh ಮತ್ತೆ 1 lakh rupees 1 lakh rupees. ಸೊ 3 ಎಂಟ್ರಿನ ಹಾಕಿರ್ತೀವಿ, ಅದರಲ್ಲಿ 3ನೇ ಎಂಟ್ರಿ ಪ್ರಿನ್ಸಿಪಲ್ ಅಮೌಂಟ್ ಅಸಲನ್ನ ವಾಪಸ್ ಕೊಡುವಂತ ಎಂಟ್ರಿ, ಅಲ್ಲಿ ಈ ಅಮೌಂಟ್ ನ ತೋರಿಸ್ತೀವಿ. ಈಗ ಇಂಟ್ರೆಸ್ಟ್ ಕಂಡುಹಿಡಿಯೋದು ಹೇಗೆ? ಇಂಟ್ರೆಸ್ಟ್ ಕಂಡುಹಿಡಿಯೋದು ಹೇಗೆಂದ್ರೆ ಒಟ್ಟೆ ಟೋಟಲ್ ಅಸಲ್ ಎಷ್ಟಿದೆ? 3 lakh rupees ಇಂಟು ಕ್ವಶನ್ ಅಲ್ಲಿ ಡಿಬೆಂಚರ್ ಹೆಸರು ಏನ್ ಬಂದಿದೆ? 10%, ಅದೇ ಇಂಟ್ರೆಸ್ಟ್. ಸೊ 3 lakh ಇಂಟು 10% ಮಾಡಿದಾಗ 30,000 ಬರುತ್ತೆ. ಇಲ್ಲಿ ನಾವು ಇಂಟ್ರೆಸ್ಟ್ ಎಂಟ್ರಿ ಎಷ್ಟು ಹಾಕಿದೀವಿ? 2 ಎಂಟ್ರಿ ಹಾಕಿದೀವಿ. ಸೊ ಹಾಫ್ ಅಮೌಂಟ್ ಮಾಡ್ಬೇಕು ಇದನ್ನ 30,000 ನ. ಸೊ 30,000 1 ಇಯರ್ ಗೆ ಇಂಟ್ರೆಸ್ಟ್, ನಾವು ಹಾಫ್ ಇಯರ್ಲಿ ಪೇ ಮಾಡ್ತಾ ಇರೋದ್ರಿಂದ 15,000 ಇಲ್ಲಿ 3 lakh ಮೇಲೆ ಬಿಡಿಸ್ಬೇಕು ಫಸ್ಟ್ ಇಯರ್ ಗೆ. ಸೆಕೆಂಡ್ ಇಯರ್ ಬಂದಾಗ ಈಗ 3 lakh ಅಲ್ಲ, ಪ್ರಿನ್ಸಿಪಲ್ ಅಮೌಂಟ್ 1 lakh ವಾಪಸ್ ಪೇ ಮಾಡಿರ್ತೀವಿ. 2 lakh rupees ಬ್ಯಾಲೆನ್ಸ್ ಉಳಿದಿರುತ್ತೆ. 2 lakh ಮೇಲೆ 10% ಮಾಡ್ತೀವಿ, 20,000 ಇಂಟ್ರೆಸ್ಟ್ ಟೋಟಲ್ ಬರುತ್ತೆ. ಆ 20,000 ಇಂಟ್ರೆಸ್ಟ್ ಟೋಟಲ್ ನೆಲ್ಲ ಹಾಫ್ ಮಾಡ್ತೀವಿ. ಅವಾಗ 10,000 10,000 10,000 10,000. ಇನ್ನು ನೆಕ್ಸ್ಟ್ ಥರ್ಡ್ ಇಯರ್ ಗೆ ಬಂದಾಗ 3 lakh ನಲ್ಲಿ ಫಸ್ಟ್ ಇಯರ್ ಗೆ 1 lakh ವಾಪಸ್ ಕೊಟ್ಟು 2 lakh ಉಳಿದಿತ್ತು. ಸೆಕೆಂಡ್ ಇಯರ್ ಗೆ ಮತ್ತೆ 1 lakh ಕೊಟ್ಟು ಇನ್ನು 1 lakh ಉಳಿದಿದೆ. ಥರ್ಡ್ ಇಯರ್ ಬಂದಾಗ ಇನ್ನು 1 lakh ಪ್ರಿನ್ಸಿಪಲ್ ಅಮೌಂಟ್ ಕೊಡೋದು ಬಾಕಿ ಇರುತ್ತೆ. 10% ಇದೆ ಡಿಬೆಂಚರ್ ಹೆಸರು. 1 lakh ಮೇಲೆ 10% ಮಾಡಿದ್ರೆ 10,000 rupees ಬರುತ್ತೆ. ಅದನ್ನ ಹಾಫ್ ಮಾಡ್ತೀವಿ, ಯಾಕಂದ್ರೆ ಹಾಫ್ ಇಯರ್ಲಿ ಪೇ ಮಾಡ್ತಾ ಇದೀವಿ ಇಂಟ್ರೆಸ್ಟ್ ನ. 5,000 5,000 5,000 5,000. ಫಸ್ಟ್ ಇಯರ್ ಗೆ 3 lakh rupees ಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೆಕೆಂಡ್ ಇಯರ್ ಗೆ 2 lakh ಮೇಲೆ ಮಾಡಬೇಕು. ಥರ್ಡ್ ಇಯರ್ ಗೆ 1 lakh ಮೇಲೆ ಮಾಡಬೇಕು. ಯಾಕಂದ್ರೆ ಒಂದೊಂದು ಇಯರ್ ಗೆ ಒಂದೊಂದು ಇನ್ಸ್ಟಾಲ್ಮೆಂಟ್ ನಾವು ಪ್ರಿನ್ಸಿಪಲ್ ಅಮೌಂಟ್ ಅಸಲನ್ನ ಪೇ ಮಾಡ್ತಾ ಬಂದಿರ್ತೀವಿ. ನೆಕ್ಸ್ಟ್ ಇಯರ್ ಗೆ ಪ್ರಿನ್ಸಿಪಲ್ ಅಮೌಂಟ್ ಕಡಿಮೆ ಆಗುತ್ತೆ, ಆದ್ರಿಂದ ಕಡಿಮೆ ಇಂಟ್ರೆಸ್ಟ್ ಬರುತ್ತೆ. ಈ ರೀತಿಯಾಗಿ ನೀವು ಆನ್ಸರ್ ನ ಸಾಲ್ವ್ ಮಾಡಬೇಕು. ಇದಕ್ಕೆ ನ್ಯಾರೇಷನ್ ಬರೀತೀವಿ ಅಂದ್ರೆ ಇಂಟ್ರೆಸ್ಟ್ ಅಂತ ಎಲ್ಲಿ ಬರೆದಿದ್ದೀವಿ ಅಲ್ಲೇ ಬೀಯಿಂಗ್ ಇಂಟ್ರೆಸ್ಟ್ ಪೇಡ್, ಎಲ್ಲಿ ಡಿಬೆಂಚರ್ ಹೆಸರು ಬರೆದಿದ್ದೀವಿ ಅಲ್ಲೇ ಬೀಯಿಂಗ್ ಪ್ರಿನ್ಸಿಪಲ್ ಅಮೌಂಟ್ ಪೇಡ್, ಬೀಯಿಂಗ್ ಇಂಟ್ರೆಸ್ಟ್ ಪೇಡ್, ಬೀಯಿಂಗ್ ಪ್ರಿನ್ಸಿಪಲ್ ಅಮೌಂಟ್ ಪೇಡ್. ಇಷ್ಟು ನ್ಯಾರೇಷನ್ ಬರೆದ್ರೆ ಸಾಕು. ಸೊ ಇದಿಷ್ಟು 10 marks ಗೆ ಕೇಳುವಂತ ಮೆಥಡ್. ಹಾಫ್ ಇಯರ್ಲಿ ಕೊಡ್ತಾರೆ, 3 year ಇನ್ಸ್ಟಾಲ್ಮೆಂಟ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ ಮೇಲೆ ನಿಮಗೆ 10 marks ಗೆ ಪ್ರಶ್ನೆ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನ ಕ್ವಶನ್ ಒಂದಿಗೆ ಸಿಗೋಣ. ಧನ್ಯವಾದಗಳು.